Good morning, children. Now, continuous for in triangle chapter. Already we know that similar figure. There are two conditions. The corresponding angles are equal and corresponding sides are proportional. Now, therefore, already we can prove for in theorem number 1, that is basic proportionality theorem or Thales theorem. Now we can solve for in ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಯೂಸಿಂಗ್ ಪ್ರಾಬ್ಲಮ್ಸ್. ಆ ಥಿಯರಮ್ ಮೇಲೆ ಏನು ಮಾಡ್ತಕ್ಕಂಥದ್ದು, ನಾವು ಕೆಲವು ಪ್ರಾಬ್ಲಮ್ಸನ್ನು ಏನಾಗಿರುತ್ತೆ ಸಾಲ್ವ್ ಮಾಡಿದ್ವಿ. ಇನ್ನೂ ಕೆಲವು ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ಈ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ನಾವು ದೇರ್ ಫಾರ್ ಇನ್ ಫಸ್ಟ್ ಪ್ರಾಬ್ಲಮ್ ದಟ್ ಈಸ್ ಇಕ್ವಲ್ ಟು ದೇರ್ ಫಾರ್ ಇನ್ ದ ಫಿಗರ್ 2.81 or 2 in the figure. If LM is parallel to in the figure, LM is parallel to BC, LM is parallel to BC and Ln that is equal to therefore Ln is parallel to CD. Now we can show that AM by MB is equivalent to AM by MB is equivalent to AN by ND. Now it is very easily can be proved. Therefore in the figure LM is parallel to CB. Therefore ನೋಡಿ ಫಿಗರಲ್ಲಿ ಏನಾಗಿರುತ್ತೆ, LM ಏನಾಗಿರುತ್ತೆ ಸಿ ಬಿ ಅಥವಾ ಬಿ ಸಿಗೆ ಏನಾಗಿರುತ್ತೆ ಪ್ಯಾರಲಲ್ ಆಗಿದೆ. ಹಾಗಾದರೆ ಅದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಪ್ರಕಾರ ಒಂದು ಲೈನ್ ಇನ್ನೊಂದು ಲೈನಿಗೆ ಪ್ಯಾರಲಲ್ ಆಗೈತೆ ಅಂದರೆ ಉಳಿದಿರ್ತಕ್ಕಂಥ ಎರಡು ಸೈಡ್ಸನ್ನು ಸೇಮ್ ರೇಷೋ ಆಗಿ ಡಿವೈಡ್ ಮಾಡುತ್ತೆ ಅಥವಾ ಪ್ರೊಪೋರ್ಷನಲ್ ಆಗಿರುತ್ತೆ ಅಂತ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಹೇಳುತ್ತೆ. ನಾವು ದೇರ್ ಫಾರ್ ಅಕಾರ್ಡಿಂಗ್ ಟು ಬಿ ಪಿ ಟಿ ದೇರ್ ಫಾರ್ ಎ ಎಮ್ ಬೈ ಎ ಬಿ ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ now we can using corollary that is equal to therefore a line divides other two sides are proportionally, then the line is parallel to the third side. ಆಗ ಏನು ಮಾಡ್ತಕ್ಕಂಥದ್ದು ಅದು ಕಾನ್ವರ್ಸ್ ಹೇಳುತ್ತೆ. ಕರೋಲರಿ ಏನು ಹೇಳುತ್ತೆ ಅಂದರೆ ಒಂದು ಟ್ರ್ಯಾಂಗಲಲ್ಲಿ ಏನು ಮಾಡ್ತಕ್ಕಂಥ ಒಂದು ಸೈಡ್ಗೆ ಇನ್ನೊಂದು ಸೈಡಿಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದರೆ, if a line is drawn parallel to the one side of a triangle, then the new triangle is formed, which is the new triangle AML. The new triangle is formed. The sides of the new triangle are proportional to the sides of a original triangle or sides of a given triangle, which is given triangle means ABC is a original triangle or given triangle. Therefore AML is a new triangle. ಈ ಟ್ರಯಾಂಗಲಿನ ಸೈಡು ಓಲ್ಡ್ ಟ್ರಯಾಂಗಲಿನ ಸೈಡ್ಗೆ ಒರಿಜಿನಲ್ ಟ್ರಯಾಂಗಲ್ಗೆ ಏನು ಮಾಡ್ತಕ್ಕಂಥದ್ದು ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಕರೋಲರಿ ಆಫ್ ದ ಬಿ ಪಿ ಟಿ ಹೇಳುತ್ತೆ. ಅದ್ರ ಪ್ರಕಾರ ನಾವು ದೇರ್ ಫಾರ್ ಎಲ್ ಎಮ್ ಇಸ್ ಪ್ಯಾರಲಲ್ ಟು ಸಿ ಬಿ, ದೇರ್ ಫಾರ್ ಎ ಎಮ್ ಬೈ ಎ ಬಿ, ದೇರ್ ಫಾರ್ ಎ ಎಮ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎಲ್ ಬೈ ನಾವು ಎ ಸಿ. ದಿಸ್ ಇಸ್ ಇಕ್ವೇಷನ್ ನಂಬರ್ 1. ನಾವು ಸಿಮಿಲರ್ಲಿ ದೇರ್ ಫಾರ್ in a triangle ACD, therefore Ln is parallel to CD. According to that is also be corollary of the BPT. AN by AD is equivalent to AL by AC. That is also be corollary of the BPT. From this is equation number 2. From 1 and 2 we can say that AL by AC is also equivalent to AN by AD. Now therefore AL by AC is equivalent to AM by AB. ಹಾಗಾದರೆ ಎರಡರಲ್ಲೂ ಕೂಡ ಏನಾಗಿರುತ್ತೆ, ಆರ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್ ಎ ಎಲ್ ಬೈ ಎ ಸಿ, ಎ ಎಲ್ ಬೈ ಎ ಸಿ. ಹಾಗಾದರೆ ಎ ಎಮ್ ಬೈ ಎ ಬಿ ಇದೇ ಎ ಎಲ್ ಬೈ ಎ ಸಿಗೆ ಈಕ್ವಲ್ ಆಗಿದ್ದರೆ ಎ ಎನ್ ಬೈ ಎ ಡಿ ಇಸ್ ಆಲ್ಸೋ ಈಕ್ವಲೆಂಟ್ ಟು ಎ ಎಲ್ ಬೈ ಎ ಸಿ. ಫ್ರಮ್ 1 and 2 we can say that ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್. therefore ಎ ಎಮ್ ಬೈ ಎ ಬಿ is equivalent to ಎ ಎನ್ ಬೈ ಎ ಡಿ. this is not ಎಮ್ ಬಿ, this is an ಎ ಬಿ. that is equal to therefore ಎ ಎಮ್ ಬೈ ಎ ಬಿ is equivalent to therefore ಎ ಎನ್ ಬೈ ಎ ಡಿ. hence the proof of this problems. Move on to the second one. Therefore in the figure 2.19 therefore D is parallel to AC and DF is parallel to AE. Now we can prove that BF by F E is equivalent to BE by EC. ಹಾಗಾದರೆ ಏನು ಮಾಡ್ತಕ್ಕಂಥ ಫಿಗರಲ್ಲಿ ಡಿ ಇಸ್ ಪ್ಯಾರಲಲ್ ಟು ಎ ಸಿ ಆಗಿರುತ್ತೆ, ಡಿ ಎಫ್ ಇಸ್ ಪ್ಯಾರಲಲ್ ಟು ಎ ಇ ಆಗಿರುತ್ತೆ. ಹಾಗಾದರೆ ನಾವು ವಿ ಕ್ಯಾನ್ ಪ್ರೂವ್ ದಟ್ ಬಿ ಎಫ್ ಬೈ ಎಫ್ ಈಸ್ ಈಕ್ವಲೆಂಟ್ ಟು ಬಿ ಬೈ ಇ ಸಿ ಆಗಿರುತ್ತೆ ಅಂತ ಪ್ರೂವ್ ಮಾಡೋಣ್ರಿ. ನೋಡಿ ಪ್ರೂವ್ ಮಾಡೋಣ್ರಿ. ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು ಸೇಮ್ ಇದು ಕೂಡ ಏನು ಮಾಡ್ತಕ್ಕಂಥದ್ದು ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಕಾಣುತ್ತೆ, ಟ್ರಯಾಂಗಲ್ ಎ ಬಿ ಸಿ, ಇನ್ ಎ ಟ್ರಯಾಂಗಲ್ ಎ ಬಿ ಸಿ. ನಾವು ದೇರ್ ಫಾರ್ ಡಿ ಇಸ್ ಪ್ಯಾರಲಲ್ ಟು ಎ ಸಿ. ಹಾಗಾದರೆ ಡಿ ಏನು ಮಾಡ್ತಕ್ಕಂಥದ್ದು ಎ ಸಿನ ಪ್ಯಾರಲಲ್ ಅಂತ ತೊಗೊಳೋಣ್ರಿ. ನಾವು ದಟ್ ಈಸ್ ಈಕ್ವಲೆಂಟ್ ಟು ದೇರ್ ಫಾರ್ ಡಿ ಇಸ್ ಪ್ಯಾರಲಲ್ ಟು ಎ ಸಿ. ಅಕಾರ್ಡಿಂಗ್ ಟು Thales theorem, therefore BD by AD or BD by DI is equivalent to BE by
B by EC, that is equal to, this is according to Thales theorem. Therefore this is equation number 1. In a triangle ABEC, similarly same. Therefore in a triangle DF is parallel to A. In a triangle ABC alla ADE ತಗೋಬೇಕು. In a triangle ABE, in a triangle ABE, therefore DF is parallel to AE, DF is parallel to AD. Now therefore similar according to Thales theorem or basic proportionality theorem, therefore BD by DA is equivalent to BF by FE. This is equation number 2. Now we can observe in from 1 and 2 LHS must be equal. Therefore BD by DA is equivalent to B by EC. That is also BD by DA is also equivalent to BF by FE. From 1 and 2 we can say that LHS must be equal, then RHS also be equal. Therefore B by EC is equivalent to BF by FE. And so proof of these problems. Now move on to the next similar problem. Same. Therefore in the figure 2.2, that is equivalent to, therefore D is parallel to OQ, therefore DE. Now that is equal to, therefore D is parallel to OQ and DF is parallel to OR. Now we can show that EF is parallel to QR. EF ಏನು ಮಾಡ್ತಕ್ಕಂಥದ್ದು QR ಅಂತಕ್ಕಂಥದ್ದು ಪ್ಯಾರಲಲ್ ಆಗಿರುತ್ತೆ ಅಂತ ತೋರಿಸ್ಬೇಕು. ನಾವು ವಿ ಕ್ಯಾನ್ ಟೇಕ್ ಇನ್ ಎ ಟ್ರಯಾಂಗಲ್ POQ, ಕಾಣುತ್ತೆ ಟ್ರಯಾಂಗಲ್ POQ. Therefore in a triangle POQ, therefore ED is parallel to OQ. According to, now we can apply basic proportionality theorem or Thales theorem. Therefore PD by DY is equivalent to PD by DY is equivalent to P by EQ. This is equation number 1. In a triangle POR, therefore DF is parallel to OR. Similarly therefore now therefore PD by DY is also equivalent to that of PF by FR. That is equation number 2. From 1 on 2 we can say that LHS must be equal. PD by DY is equivalent to PD by DO. Therefore P by EQ is equivalent to PF by FR. From 1 and 2 now we can say that P by LHS must be equal, then RHS also equal. Therefore P by EQ is equivalent to PF by PF divided by FR. From equation number 1 and 2. Now we can say that in a triangle PQR, ಹಾಗಾದರೆ ಇದೇ PQR ಟ್ರಯಾಂಗಲ್ ಅಲ್ಲಿ therefore ಏನು ಮಾಡ್ತಕ್ಕಂಥದ್ದು PE divided by EQ is equivalent to PF divided by FR according to converse of. therefore ಏನು ಮಾಡ್ತಕ್ಕಂಥ, ಹಾಗಾದ್ರೆ converse of Thales theorem ಮತ್ತು converse of BPT ಏನು ಹೇಳುತ್ತೆ ಅಂದರೆ, ಇವೆರಡು ಸೈಡ್ಸಿನ ಒಂದು ಲೈನು, if a line divides other two sides are divides proportionally, then the line is parallel to the third side. ಅದೇ PQR ಟ್ರಯಾಂಗಲ್ ಅಲ್ಲಿ ಹಾಗಾದ್ರೆ ರೇಷನ್ ಏನು ಮಾಡ್ತಕ್ಕಂಥದ್ದು ಪ್ರಪೋರ್ಷನ್ P by EQ is equivalent to PF by FR ಆಗಿದ್ರೆ ಎರಡು ಸೈಡ್ಸ್ ಏನು ಮಾಡ್ತಕ್ಕಂಥದ್ದು ಪ್ರಪೋರ್ಷನಲ್ ಆಗಿ ಡಿವೈಡ್ ಮಾಡುತ್ತೆ ಅಂದರೆ then the line is parallel to the third side, then EF is parallel to QR according to the converse of basic proportionality theorem. Now move on to the next problems. That is equal to, therefore in the figure 2.21, A, B and C are the points on OP, OQ and OR respectively, such that AB is parallel to PQ and AC is parallel to PR. AB ಏನು ಮಾಡ್ತಕ್ಕಂಥದ್ದು PQ parallel ಆಗಿದ್ರೆ ಹಾಗಾದ್ರೆ AC is parallel to which one, that is PR. Now we can show that BC is parallel to QR. ಹಾಗಾದ್ರೆ BC QRಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ ಇದು ಕೂಡ ಏನಾಗಿರುತ್ತೆ, ಸಿಮಿಲರ್ಲಿ ನಾವು ಸೇಮ್ ಟು ದಟ್ ಆಫ್ ಇನ್ ಕನ್ವರ್ಸ್ ಆಫ್ BPT or Thales theorem. Now therefore we can observe in figure, therefore in a triangle PQR, now we can take this one, therefore triangle OPQ ಕಾಣುತ್ತಾ, ಇಲ್ಲಿದೆ OPQ ಟ್ರಯಾಂಗಲ್ ಅನ್ನು ಫಸ್ಟ್ ತಗೊಳ್ಳೋಣ. ಇನ್ ಎ ಟ್ರಯಾಂಗಲ್ OPQ, therefore AB is parallel to PQ. AB ಏನು ಮಾಡ್ತಕ್ಕಂಥದ್ದು PQಗೆ ಪ್ಯಾರಲಲ್ ಆಗಿರುತ್ತೆ. ನಾವು ಅಕಾರ್ಡಿಂಗ್ ಟು Thales theorem, therefore OA by AP, that is equal to, therefore OA divided by AP is equivalent to BO divided by BQ. This is equation number 1 according to Thales theorem. In a similarly therefore in a triangle OPR, ಈ ಕಡೆಂದು ಈ ಟ್ರಯಾಂಗಲ್ ತಗೋಣ. therefore in a triangle OPR, similarly same, therefore AC is parallel to
ಪಿ ಆರ್. ಇದೇ ಎ ಸಿ ಏನು ಮಾಡ್ತಕ್ಕಂಥದ್ದು ಪಿ ಆರ್ಗೆ ಸೈಡ್ಗೆ ಪ್ಯಾರಲಲ್ ಆಗಿರುತ್ತೆ. ನಾವು ವಿ ಕ್ಯಾನ್ ಆಲ್ಸೋ ಬಿ ಅಪ್ಲೈಯಿಂಗ್ ಬಿ ಪಿ ಟಿ or Thales theorem. Therefore OA by AP is also equivalent to that of OQ by CR. That is equation number 2. From 1 and 2 now we can observe. Therefore OA by AP is equivalent to OA by AP. LHS must be equal, then RHS also be equal. Therefore OB by BQ is equivalent to OC by CR. Now therefore from equation number 1 and 2 we can say that OB by BQ is equivalent to OC by CR, because LHS must be equal, then RHS also be equal from equation number 1 and 2. Then now we can observe in triangle OQR. Therefore from equation number 1 and 2, therefore OB by BQ is equivalent to OC by CR. ಅದೇ ಪ್ರೂವ್ ಮಾಡಿರೋದು. Therefore OB by BQ is equivalent to OC by CR. Now according to converse of BPT says that in a triangle OQR, therefore the two sides are if a line is divided, two sides are in the same ratio, then the line is parallel to this third side. Then OB by BQ is equivalent to OC by CR, then BC is parallel to QR. Hence proof of this problems. Understand? ಅನ್ಮಾಡ್ತಕ್ಕಂಥದ್ದು ಇಲ್ಲಿಗೆ ನಿಮಗೆ ಈ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಮುಗೀತು. ನೆಕ್ಸ್ಟ್ ಮೂವ್ ಆನ್ ಟು ದಿ ಅನದರ್ ಇಂಪಾರ್ಟೆಂಟ್ theorem number 2 in triangles. That is equal to, therefore what is the statement of this theorem 2? It is very very important also. ಇದು ಕೂಡ ವೆರಿ ಇಂಪಾರ್ಟೆಂಟ್ ಥಿಯರಮ್. ಆ್ಯಂಗಲ್ ಕ್ರೈಟೀರಿಯಾ ಮೇಲೆ ಇರ್ತಕ್ಕಂಥ ಥಿಯರಮ್. ದಿಸ್ ಈಸ್ theorem number 2 ಇನ್ ಟ್ರಯಾಂಗಲ್. ಇಲ್ಲಿಗೇನು ಮಾಡುತ್ತೆ ಬಿ ಪಿ ಟಿ ಮೇಲೆ ಏನಾಗಿರುತ್ತೆ ಥಿಯರಮ್ಸ್ ಮುಗೀತು ಮತ್ತು ಅದರ ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಮೂವ್ ಆನ್ ಟು ದಿ theorem number 2 in theorem number 2 in triangles. What is the statement of this theorem number 2? ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. if in two triangles corresponding angles are equal, then their corresponding sides are in the same ratio or proportional. ಅಂದರೆ ಎರಡು ಟ್ರಯಾಂಗಲಲ್ಲಿ ಏನು ಮಾಡ್ತಕ್ಕಂಥದ್ದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ, if two triangles corresponding angles are equal, then their corresponding sides are in the same ratio. ಹಾಗಾದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ ಸೇಮ್ ರೇಷೋ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಹೇಳ್ತಾನೆ. ಇಷ್ಟೇ ಒಂದೊಂದು ಸರಿ ಕೇಳ್ತಾನೆ. ಅಥವಾ ನೆಕ್ಸ್ಟ್ ಒಂದೊಂದು ಸರಿ ಏನಾಗಿರುತ್ತೆ ಆ್ಯಂಡ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಹಾಗಾದರೆ ಅವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದು ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷೋ ಆಗಿದ್ದರೆ ದೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಸಿಮಿಲರ್. ಹಾಗಾದರೆ ಅವೆರಡು ಟ್ರಯಾಂಗಲ್ ಏನಾಗಿರುತ್ತೆ ಸಿಮಿಲರ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಕೇಳ್ತೇನೆ. ನಾವು ದಿಸ್ ಈಸ್ theorem number 2 in triangles. This is the statement of theorem number 2. Once again, therefore if in a two triangles corresponding angles are equal, then their corresponding sides are in the same ratio or proportional, and hence two triangles are similar. ಹಾಗಾದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದು ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ರೇಷೋ ಆಗಿದ್ದರೆ ಅವೆರಡು ಟ್ರಯಾಂಗಲ್ಲು ಸಿಮಿಲರ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಕೇಳಿದ್ದಾನೆ. ನಾವು ದಟ್ ಈಸ್ ಕೊಟ್ಟು ದೇರ್ಫಾರ್ ದಿಸ್ ಈಸ್ ಯೂಸಿಂಗ್ ಆ್ಯಂಗಲ್ ಕ್ರೈಟೀರಿಯಾ. ಅದನ್ನೇ ಏನು ಮಾಡ್ತಾರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ವಲ್ಲ, ಮೂರು ಆ್ಯಂಗಲ್ಸು ಕೂಡ ಏನಾಗಿರುತ್ತೆ ಈಕ್ವಲ್ ಆಗಿದ್ದರೆ ದಟ್ ಈಸ್ ಕ್ಯಾನ್ ಬಿ ರೆಫರ್ಡ್ ಆಸ್ ಆ್ಯಂಗಲ್ ಎ ಮೀನ್ಸ್ ಆ್ಯಂಗಲ್ ಸಿಮಿಲಾರಿಟಿ criteria ಅಂತ criteria for two triangles. Now this is a statement. Now move on to the next that is equal to, first we can draw the two similar triangles. That is equal to, therefore ABC is the one of the triangle and DEF is the another triangle. First we can draw the figures. Now that is equal to, therefore what is to be to draw the figure in given, we can state that first step is given. ಇನ್ ಎ ಟ್ರಯಾಂಗಲ್ ಸಿಂಪಲ್ ಆಗಿ ಏನು ಫಿಗರ್ನ ನಾವು ಡ್ರಾ ಮಾಡಿರ್ತೀವೋ ಅದನ್ನೇ ನಾವು ಗಿವನ್ ಅಂತ ಕರಿತೀವಿ. ಏನು ಡ್ರಾ ಮಾಡಿದ್ವಿ, ಫಸ್ಟ್ ಎ ಬಿ ಸಿ ಅಂತಕ್ಕಂಥ ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ದೀವಿ. ನೆಕ್ಸ್ಟ್ ಅದಾದಮೇಲೆ DEF ಈಸ್ ಅನದರ್ ಟ್ರಯಾಂಗಲ್. ನಾವು ವಿ ಕ್ಯಾನ್ ಸೇ ದಟ್ ಫಸ್ಟ್ ಇನ್ ಎ ಟ್ರಯಾಂಗಲ್ ABC ಗಿವನ್ ABC ಆ್ಯಂಡ್ ಟ್ರಯಾಂಗಲ್ DEF, ABC ಮತ್ತು DF ಅಂತಕ್ಕಂಥ ಟ್ರಯಾಂಗಲ್ನ ತೊಗೊಂಡಿದ್ದೀವಿ. ಹಾಗಾದ್ರೆ ಅವನೇನು ಹೇಳಿದಾನೆ ಸ್ಟೇಟ್ಮೆಂಟಲ್ಲಿ, corresponding angles are equal. The angle A is equal to corresponding angle of A is angle D. Angle A is equal to angle D. Angle B is equal to angle E, and angle C is equal to angle F. This is now completed for in
ಗಿವನ್ ಆರ್ ಡಾಟಾ. ಒನ್ಸ್ ಅಗೇನ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಇ ಎಫ್, angle A is equal to angle D, angle B is equal to angle E and angle C is equal to angle F. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಎಲ್ಲ ಕೂಡ ಈಕ್ವಲ್ ಆಗಿರುತ್ತೆ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಟು ಪ್ರೂವ್, ಹಾಗಾದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ, ಸೇಮ್ ರೇಷೋ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿನೇ. ದಿಸ್ ಈಸ್ ಟು ಬಿ ಟು ಪ್ರೂವ್. ಎರಡು ಕೇಳ್ತಾನೆ, ಇದನ್ನಾದರೂ ಕೇಳ್ತಾನೆ ಅಥವಾ ಎನ್ಸ್ ದೇ ಆರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದು ಕರೆಸ್ಪಾಂಡಿಂಗ್ ಸೈಡ್ ಸೇಮ್ ರೇಷೋ ಆಗಿದ್ದು ಅವೆರಡು ಟ್ರಯಾಂಗಲ್ ಏನಾಗಿರುತ್ತೆ ಅಂತ ಸಿಮಿಲಾರ್ ಅಂತ ಪ್ರೂವ್ ಮಾಡಿರಿ ಅಂತ ಕೇಳ್ತಾನೆ. ಅದಕ್ಕೆ ಇಷ್ಟೇ ಒಂದೊಂದು ಸರಿ ಕೇಳ್ತಾನೆ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಟು ಸಿಮಿಲರ್ ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ರೇಷೋ ಇರುತ್ತೆ ಅಥವಾ ಪ್ರಪೋರ್ಷನಲ್ ಆಗಿರುತ್ತೆ ಅಂತನಾದರೂ ಪ್ರೂವ್ ಮಾಡ್ರಿ ಅಂತ ಕೇಳ್ತಾನೆ. ಅಥವಾ ಪ್ರಪೋರ್ಷನಲ್ ಆಗಿದ್ದರೆ ಅವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿರುತ್ತೆ ಅಂತ ಕೇಳ್ತಾನೆ. ಸಿಮಿಲರ್ ಅಂತ ಆಗಿರುತ್ತೆ ಅಂದರೆ ಇದನ್ನು ತೆಗೆದು ಅವಾಗ ಇದನ್ನು ಹಾಕಬೇಕಾಗುತ್ತೆ. ಬೇರೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಅಷ್ಟೇ ಹೇಳಿದರೆ ಟು ಪ್ರೂವ್ನಲ್ಲಿ ನಾವು ವಿ ಕ್ಯಾನ್ ಅಪ್ಲೈ ದಿಸ್ ಒನ್ ಓನ್ಲಿ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಸೇಮ್ ರೇಷೋ. ಹಾಗಾದರೆ ವಾಟ್ ಈಸ್ ಫಸ್ಟ್ ಎರಡು ಹಾಕ್ಕೊಂಬಿಡೋಣ, ಅದರಲ್ಲಿ ಪ್ರೂಫ್ ಎಲ್ಲ ಸೇಮು. ನಾವು ದೇರ್ ಫಾರ್ ಟು ಟ್ರಯಾಂಗಲ್ಸ್ ಆರ್ equiangular. Equiangular means corresponding angles are equal, then the corresponding sides are in the same ratio. Then which is the corresponding sides of AB? AB divided by DE, BC divided by EF and AC divided by DF. Corresponding sides are same ratio. And then the two triangles are similar. Therefore triangle ABC is similar to triangle DEF. Therefore ಹಾಗಾದರೆ ಎರಡು ಟ್ರಯಾಂಗಲ್ ಏನಾಗಿರುತ್ತೆ ಅಂದರೆ ಸಿಮಿಲರ್ ಆಗಿರುತ್ತೆ. ದೇರ್ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ದಿಸ್ ಈಸ್ ಸಿಮಿಲಾರಿಟಿ ಸಿಂಬಲ್. ನಿಮಗೆ ಗೊತ್ತಿರಲಿ, ಕಾಂಗರೆಂಟ್ ಆಗ್ತೀವಲ್ಲ, ಎರಡು ಲೈನ್ ತೆಗೆದು ಬೇರೆ ಈ ಸಿಂಬಲ್ಸನ್ನು ನಾವೇನು ಮಾಡ್ತಕ್ಕಂಥದ್ದು ಹಾಕಿದ್ದೀವಿ ಅಂದರೆ ದಿಸ್ ಈಸ್ ಸಿಂಬಲ್ ಈಸ್ ಡಿನೋಟೆಡ್ ಆ್ಯಸ್ ಸಿಮಿಲರ್. ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಅರ್ಥ ಆಯ್ತಾ? ಇದು ಸಿಮಿಲರ್ ಸಿಂಬಲ್, ಸಿಮಿಲಾರಿಟಿ ಅಂತ ವರ್ಡ್ಸಲ್ಲಿ ಹೇಳ್ತೀವಲ್ಲ, ದಿಸ್ ಈಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಆಸ್ ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್. ಸಿಮಿಲರ್ ಅಂತ ಸಿಂಬಲನ್ನು ಇದನ್ನೇ ನಾವು ಯೂಸ್ ಮಾಡೋದು. ಗೊತ್ತಿರಲಿ ನಿಮಗೆಲ್ಲರೂ ಕೂಡ ತಿಳ್ಕೊಂಡಿರ್ರಿ. ನಾವು ದಟ್ ಈಸ್ ಕೊಟ್ಟು ದೇರ್ ಫಾರ್ ಹಾಗಾದರೆ ಎರಡು ಟ್ರಯಾಂಗಲ್ಲು ಸೇಮ್ ರೇಷೋನ ಕರೆಸ್ಪಾಂಡಿಂಗ್ ಸೈಡ್ಸ್ ಸೇಮ್ ರೇಷೋ ಆಗಿದ್ದರೆ ದೆನ್ ದ ಟು ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಸಿಮಿಲರ್. ದಿಸ್ ಈಸ್ ನಾವು ದಟ್ ಈಸ್ ಕೊಟ್ಟು ಟು ಪ್ರೂವ್. ನೆಕ್ಸ್ಟ್ ಗೋ ಟು ದಿ ಕನ್ಸ್ಟ್ರಕ್ಷನ್. ಆ ಕನ್ಸ್ಟ್ರಕ್ಷನ್ ಅನ್ನು ಏನಿಲ್ಲ ಕಟ್ ಡಿ ಪಿ ಈಸ್ ಈಕ್ವಲ್ ಟು ಎ ಬಿ. ಡಿ ಪಿ ಎಷ್ಟಿರುತ್ತೋ ಅಷ್ಟನ್ನ ಎ ಬಿ ಎಷ್ಟಿರುತ್ತೋ ಅಷ್ಟು ಡಿ ಪಿನ ಏನು ಮಾಡ್ತಕ್ಕಂಥದ್ದು ಮಾರ್ಕ್ ಮಾಡ್ಕೋಬೇಕು. ಎಷ್ಟಿರುತ್ತೋ ಅಷ್ಟೇ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಎ ಬಿ ಲೆಂತ್ ಎಷ್ಟಿರುತ್ತೋ ಡಿ ಪಿ ಕೂಡ ಅಷ್ಟೇ ಇರಬೇಕು. ಆ್ಯಂಡ್ ನಾವು ದಟ್ ಈಸ್ ಕೊಟ್ಟು ದೇರ್ ಫಾರ್ ಆ್ಯಂಡ್ ಡಿ ಫ್ರಮ್ ಡಿ ಇ ಯಾವುದ್ರ ಮೇಲೆ ಏನು ಮಾಡ್ತಕ್ಕಂಥದ್ದು ಡಿ ಇ ಮೇಲೆ. ಆ್ಯಂಡ್ ಡಿ ಕ್ಯೂ ಇಸ್ ಈಕ್ವಲೆಂಟ್ ಟು ಎ ಸಿ. ಡಿ ಕ್ಯೂ ಎಷ್ಟಿರುತ್ತೋ ಅಷ್ಟಾಗಿ ಏನು ಮಾಡ್ತಕ್ಕಂಥ ಎ ಸಿ ಎಷ್ಟಿರುತ್ತೋ ಡಿ ಕ್ಯೂನು ಕೂಡ ಏನು ಮಾಡ್ತಕ್ಕಂಥ ಅಷ್ಟೇ ಆಗಿ ಕಟ್ ಮಾಡಬೇಕು. ಕಟ್ ಡಿ ಪಿ ಇಸ್ ಈಕ್ವಲೆಂಟ್ ಎ ಬಿ ಆ್ಯಂಡ್ ನಾವು ಡಿ ಕ್ಯೂ ಇಸ್ ಈಕ್ವಲೆಂಟ್ ಎ ಸಿ ಆನ್ ಡಿ ಆ್ಯಂಡ್ ಡಿ ಎಫ್ ಯಾವುದ್ರ ಮೇಲೆ ಡಿ ಮತ್ತು ಡಿ ಎಫ್ನ ಮೇಲೆ ಏನು ಮಾಡ್ತಕ್ಕಂಥದ್ದು ಮಾರ್ಕ್ ಮಾಡ್ಕೊಂಡು ಆ್ಯಂಡ್ ಜಾಯಿನ್ ಪಿ ಕ್ಯೂ. ದಿಸ್ ಈಸ್ ಆ ಕನ್ಸ್ಟ್ರಕ್ಷನ್. ಅಥವಾ ಹಿಂಗೂ ಕೂಡ ಹೇಳ್ಬೋದು, ಮಾರ್ಕ್ ಪಿ ಆನ್ ಡಿ ಇ ಆ್ಯಂಡ್ ಕ್ಯೂ ಆನ್ ಡಿ ಎಫ್ ಸಚ್ ದಟ್ ಎ ಬಿ ಇಸ್ ಈಕ್ವಲೆಂಟ್ ಟು ಪಿ ಡಿ ಆ್ಯಂಡ್ ಎಸ್ ಇಸ್ ಈಕ್ವಲೆಂಟ್ ಟು ಡಿ ಕ್ಯೂ ಜಾಯಿನ್ ಪಿ ಕ್ಯೂ. ದಿಸ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಷನ್. ಇಲ್ಲಿಗೆ ಏನು ಮಾಡ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ಮುಗೀತು. ಬರೀ ಈಸಿಯಾಗಿ ಹೇಳ್ಬೋದು. ಪಿ ಅಂತಕ್ಕಂಥ ಪಾಯಿಂಟನ್ನು ಡಿ ಇ ಮೇಲೆ ಮಾರ್ಕ್ ಮಾಡಿದ್ದೀವಿ, ಕ್ಯೂ ಅಂತಕ್ಕಂಥ ಪಾಯಿಂಟನ್ನು ಡಿ ಎಫ್ ಮೇಲೆ ಮಾರ್ಕ್ ಮಾಡಿದ್ದೀವಿ. ಅವೆರಡು ಕೂಡ ಏನಾಗಿರುತ್ತೆ ಅಂದರೆ ಎ ಬಿ ಎಷ್ಟಿರುತ್ತೋ ಡಿ ಇ ಕೂಡ ಅಷ್ಟೇ ಇರಬೇಕು, ಎ ಸಿ ಎಷ್ಟಿರುತ್ತೋ ಡಿ ಕ್ಯೂ ಕೂಡ ಅಷ್ಟೇ ಇರಬೇಕು. ಲಾಸ್ಟ್ಗೆ ಜಾಯಿನ್ ಪಿ ಕ್ಯೂ. ದಿಸ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಷನ್. now we can construction go to the another triangle is formed. Therefore triangle DPQ ಕಾಣುತ್ತಾ? DPQ triangle ಏನಾಗಿದೆ ಫಾರಮ್ ಆಗಿದೆ. ನಾವು therefore these two triangles are similar. ಫಸ್ಟ್ ಏನಾಗಿರ್ತೀವಿ ಎರಡು ಟ್ರಯಾಂಗಲ್ಸ್ನ ಸಿಮಿಲರ್ ಅಲ್ಲ ಕಾಂಗರೆಂಟ್ ಅಂತ ಪ್ರೂವ್ ಮಾಡಬೇಕು. therefore triangle ABC and triangle DPQ or these two triangles are congruent by using ಎನಿ ಒನ್ ಆಫ್ ದ ಪಾಸ್ಟುಲೇಟ್. ಯಾವುದಾದ್ರೂ ಒಂದು ಪಾಸ್ಟುಲೇಟ್ ಮೇಲೆ ಏನಾಗಿರುತ್ತೆ ಇವೆರಡು ಟ್ರಯಾಂಗಲನ್ನು ಕಾಂಗರೆಂಟ್ ಅಂತ ಪ್ರೂವ್ ಮಾಡೋಣ್ರಿ. ನೋಡಿ ನಾವು ವಿ ಕ್ಯಾನ್ ಟೇಕ್ ಟ್ರಯಾಂಗಲ್ ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಪಿ ಕ್ಯೂ. ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಪಿ ಕ್ಯೂ. ದೇರ್ಫಾರ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಪಿ ಕ್ಯೂ. ದೇರ್ಫಾರ್ ಎ ಬಿ ಇಸ್ ಈಕ್ವಲೆಂಟ್ ಟು ಡಿ ಇ ಆ್ಯಂಡ್ ಎ ಸಿ ಇಸ್ ಈಕ್ವಲೆಂಟ್ ಟು ಡಿ ಕ್ಯೂ ಬಿಕಾಸ್ ಕನ್ಸ್ಟ್ರಕ್ಷನ್ ಅವೆರಡು ಕೂಡ ಏನು ಮಾಡ್ತಕ್ಕಂಥದ್ದು ಕನ್ಸ್ಟ್ರಕ್ಷನಲ್ಲಿ
ಮಾಡ್ಕೊಂಡಿದ್ದೀವಿ. ಎ ಬಿ ಎಷ್ಟಿರುತ್ತೋ ಡಿ ಪಿ ಕೂಡ ಅಷ್ಟೇ ಇರುತ್ತೆ, ಎಸ್ ಇಸ್ ಈಕ್ವಲ್ ಟು ಡಿ ಕ್ಯೂ ಕೂಡ ಅಷ್ಟೇ ಇರುತ್ತೆ. ಕಾಣುತ್ತೆ ಕನ್ಸ್ಟ್ರಕ್ಷನಲ್ಲಿ ನಾವು ದೇರ್ ಫಾರ್ ಬಿಕಾಸ್ ಕನ್ಸ್ಟ್ರಕ್ಷನ್ ನಾವು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಅಕಾರ್ಡಿಂಗ್ ಟು ಡಾಟಾದಲ್ಲಿ ಹೇಳಿದ್ವಿ ಎ ಆ್ಯಂಗಲ್ಗೆ ಡಿ ಆ್ಯಂಗಲ್ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ ಅಂತ. ಆಗ ದೇರ್ ಫಾರ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗರೆಂಟ್. ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗರೆಂಟ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ ಬಿಕಾಸ್ ಎಸ್ ಎಸ್ postulate two sides and one angle, that is SS congruency rule. Once again, net triangle ABC and triangle DPQ, therefore AB is equal to DP, S is equal to DQ and angle A is equal to angle D. Therefore these two triangle ABC is congruent to triangle DPQ because SS postulate already. Therefore two triangles are congruent, corresponding sides are equal. Then BC is equal to what? PQ. ಹಾಗಾದರೆ BC ಸೈಡ್ ಏನಾಗಿರುತ್ತೆ PQ ಈಕ್ವಲ್ ಆಯಿತು. ಹಾಗಾದ್ರೆ ಅಕಾರ್ಡಿಂಗ್ ಟು ನಾವು ದೇರ್ ಫಾರ್ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ, ದೇರ್ ಫಾರ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ. ಹಾಗಾದರೆ ಬಿ ಆ್ಯಂಗಲ್ಗೆ ಏನಾಗಿರುತ್ತೆ ಪಿ ಆ್ಯಂಗಲ್ ಅಂತಕ್ಕಂಥದ್ದು ಈಕ್ವಲ್ ಆಯಿತು. ಎರಡು ಸೈಡ್ಸ್ ಈಕ್ವಲ್ ಆಗಿದಾವೆ ಅಂದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಕೂಡ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಅಕಾರ್ಡಿಂಗ್ ಟು ಸಿ ಪಿ ಸಿ ಟಿ. ಬಟ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ವಾಟ್? ಆ್ಯಂಗಲ್ ಬಿ ಇಸ್ ಆಲ್ಸೋ ಈಕ್ವಲೆಂಟ್ ಆ್ಯಂಗಲ್ ಇ. ಹಾಗಾದರೆ ಇದೇ ಪಿ ಆ್ಯಂಗಲ್ ಬಿ ಆ್ಯಂಗಲ್ಗೆ ಈಕ್ವಲ್ ಆಯಿತು. ಹಾಗಾದರೆ ನಾವು ಆಲ್ರೆಡಿ ಇನ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಬಿಕಾಸ್ ಗಿವನ್ ಡಾಟಾದಲ್ಲಿ ಆಲ್ರೆಡಿ ಹೇಳಿದ್ದೀವಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಬಿ ಆ್ಯಂಗಲ್ಗೆ ಇ ಆ್ಯಂಗಲ್ ಈಕ್ವಲ್ ಆಗಿದೆ ಅಂತ. ಹಾಗಾದರೆ ಇದೇ ಪಿ ಆ್ಯಂಗಲ್ ಬಿ ಆ್ಯಂಗಲ್ಗೆ ಈಕ್ವಲ್ ಆಗಿದ್ದರೆ ನಾವು ಬಿ ಆ್ಯಂಗಲ್ ಈಸ್ ಈಕ್ವಲೆಂಟ್ ಆ್ಯಂಗಲ್ ಇ, ನಾವು ವಿ ಕ್ಯಾನ್ ಸೇ ದಟ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ. ಹಾಗಾದರೆ ದೇರ್ ಫಾರ್ ನಾವು ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ. ದೆನ್ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಯಾವಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೆ ಅಂದರೆ then the two line is parallel. Then PQ is parallel to EF. Angle P is equal to angle E. The pair of corresponding angles are equal. Then the two lines are parallel. Then PQ is parallel to EF. Then PQ is parallel to EF according to corollary of the basic proportionality theorem. Therefore dP by DE. Now therefore dq divided by df and pq divided by ef according to corollary of the BPT. ಹಾಗಾದರೆ corollary of the BPT ಏನು ಹೇಳುತ್ತೆ ಅಂದರೆ ಒಂದು ಲೈನು ಇನ್ನೊಂದು ಇದೆಯಾ ಪ್ಯಾರಲಲ್ ಆಗಿದ್ದರೆ ನ್ಯೂ ಟ್ರಯಾಂಗಲಿನ ಸೈಡು ಗಿವನ್ ಟ್ರಯಾಂಗಲಿನ ಸೈಡ್ಗೆ ಏನು ಮಾಡ್ತಕ್ಕಂಥದ್ದು ಪ್ರಪೋರ್ಷನಲ್ ಆಗಿರುತ್ತೆ ಡಿ ಪಿ ಬೈ ಡಿ ಇ. ನಾವು ದೇರ್ ಫಾರ್ ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಆ್ಯಂಡ್ ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್. ಹಾಗಾದರೆ ನಾವು ವಿ ಕ್ಯಾನ್ ರೀಪ್ಲೇಸಿಂಗ್ ದಟ್ ಆಫ್ ಡಿ ಪಿ ಡಿವೈಡೆಡ್ ಬೈ DE. DP can be replacing that of AB. ಹಾಗಾದರೆ AB by DE, AB divided by DE. Now that is equal to therefore DQ divided by EF. DQ can be replacing that of AC. DQ ಇರತ್ತಾಗ AC ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. AC by DF and PQ divided by EF. PQ can be replacing that of BC. Therefore BC divided by EF. Hence proof of the this theorem that is equal to therefore AB by DE, AC by DF and BC by EF by construction and proof. therefore ಇಷ್ಟಾದರೂ ಪ್ರೂವ್ ಮಾಡ್ಬೋದು. ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ ಸೇಮ್ ರೇಷೋ ಆಗಿರುತ್ತೆ. ಇನ್ನು ಕರೆಸ್ಪಾಂಡಿಂಗ್ ಸೈಡ್ ಸೇಮ್ ರೇಷೋ ಆಗಿದ್ದರೆ ದೆನ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್. ಎನ್ಸ್ ಪ್ರೂಫ್ ಆಫ್ ದಿಸ್ ಥೇರಮ್. ಅರ್ಥ ಆಯ್ತಾ? ಏನು ಮಾಡ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಈ ಥೇರಮನ್ನು ಕಲಿತು 2 ಸಾರಿ ಏನು ಮಾಡ್ತಕ್ಕಂಥದ್ದು ಹೋಮ್ವರ್ಕನ್ನ ಮಾಡಿ ಏನು ಮಾಡ್ತಕ್ಕಂಥದ್ದು ಕಲ್ತ್ಕೊಂಡು ನೋಟ್ಕೆಲ್ನಿಂದ ಬರೆದು ಏನು ಮಾಡ್ತಕ್ಕಂಥದ್ದು ಕಲಿತು ನನಗೆ 2 ಸಾರಿ ಹೋಮ್ವರ್ಕನ್ನ ಏನು ಮಾಡ್ತಕ್ಕಂಥದ್ದು ಸೆಂಡ್ ಮಾಡಬೇಕು. ನಾವು ಇನ್ ಕಂಪ್ಲೀಟೆಡ್ ಫಾರ್ ಇನ್ ದಿಸ್ ಥೇರ್ ನಂಬರ್ 2 ಇನ್ ಟ್ರಯಾಂಗಲ್. ವಾಟ್ ಈಸ್ ದೀಸ್ ಕಾನ್ವರ್ಸ್ ಗೊತ್ತಾಯ್ತು ಏನು ಮಾಡ್ತಕ್ಕಂಥದ್ದು. ಹಾಗಾದರೆ ಕಾನ್ವರ್ಸ್ ಆಫ್ ದಿಸ್ ಥೇರಮ್ ಏನು ಮಾಡ್ತಕ್ಕಂಥದ್ದು ಏನು ಹೇಳುತ್ತೆ ಅನ್ನೋ ತಿಳ್ಕೊಳ್ಳೋಣ. ಇಫ್ two angles of one triangle respectively equal to the two angles of another triangle, then the two triangles are similar. ಅಂದರೆ ಟೂ ಆ್ಯಂಗಲ್ಸ್ ಆಫ್ ಒನ್ ಟ್ರಯಾಂಗಲ್, 2 ಆ್ಯಂಗಲ್ಸ್ ಏನು ಮಾಡ್ತವೆ ಒಂದು ಟ್ರಯಾಂಗಲಿನಲ್ಲಿ 2 ಆ್ಯಂಗಲ್ಸು ಆರ್ ರೆಸ್ಪೆಕ್ಟಿವ್ಲಿ ಈಕ್ವಲ್ ಟು ದಿ ಟೂ ಆ್ಯಂಗಲ್ಸ್ ಆ್ಯಂಡ್ ಟೂ ಆ್ಯಂಗಲ್ಸ್ ಆಫ್ ಅನದರ್ ಟ್ರಯಾಂಗಲ್. ಇನ್ನೆರಡು ಆ್ಯಂಗಲ್ ಏನು ಮಾಡ್ತಕ್ಕಂಥ ಇನ್ನೊಂದು ಟ್ರಯಾಂಗಲಿನ 2 ಆ್ಯಂಗಲ್ಸ್ಗೆ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿದ್ದರೆ ದೆನ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಹಾಗಾದ್ರೆ ಅವೆರಡು ಕೂಡ ಏನಾಗಿರುತ್ತೆ ಸಿಮಿಲರ್ ಆಗಿರುತ್ತೆ ಬೈ ಯೂಸಿಂಗ್ ಆ್ಯಂಗಲ್ ಕ್ರೈಟೀರಿಯಾ. ಎ ಸಿಮಿಲಾರಿಟಿ ಕ್ರೈಟೀರಿಯಾ ಫಾರ್ ಟು ಟ್ರಯಾಂಗಲ್ಸ್. ನಾವು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಅದನ್ನೇ ನಾವೇನು ಮಾಡ್ತಕ್ಕಂಥದ್ದು ಹೇಳ್ತಾ ಹೋಗ್ತೀವಿ. ದೇರ್ ಫಾರ್ ಇನ್ ಇಫ್ ಇನ್ ಟೂ ಟ್ರಯಾಂಗಲ್ಸ್
sides of one triangle are proportional to the sides of other triangle, then their corresponding angles are equal, hence the two triangles are similar. By using ಏನು ಮಾಡ್ತಕ್ಕಂಥದ್ದು S similarity criteria. Now using this theorem number 2, now we can solve for some more ಪ್ರಾಬ್ಲಮ್ಸ್. ಹಾಗಾದರೆ ಥಿಯರಮ್ ನಂಬರ್ 2 ಏನು ಮಾಡ್ತಕ್ಕಂಥದ್ದು ಯೂಸ್ ಮಾಡ್ಕೊಂಡು ಕೆಲವು ಪ್ರಾಬ್ಲಮ್ಸ್ ಏನು ಮಾಡ್ತಕ್ಕಂಥದ್ದು ಸಾಲ್ವ್ ಮಾಡೋಣ್ರಿ. ನಾವು ದೇರ್ ಫಾರ್ ಇನ್ ದ ಫಿಗರ್, ಇಫ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್, ಪ್ರೂವ್ ದಟ್ triangle POQ is similar to triangle SOR. POQ is similar to triangle SOR. ಹಾಗಾದರೆ ಪಿ ಕ್ಯೂಗೆ SR ಪ್ಯಾರಲಲ್ ಆಗಿದ್ದರೆ ಹಾಗಾದರೆ ಇವೆರಡು ಟ್ರಯಾಂಗಲ್ ಏನು ಮಾಡ್ತಕ್ಕಂಥದ್ದು ಸಿಮಿಲರ್ ಆಗಿರುತ್ತೆ ಅಂತ ತೋರಿಸ್ರಿ ಅಂತ ಹೇಳಿದೆ. ನಾವು ವಿ ಕ್ಯಾನ್ ಗೋ ಟು ದಿ ಸೊಲ್ಯೂಷನ್. ಗಿವನ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು SR. ಹಾಗಾದರೆ ಪಿ ಕ್ಯೂಗೆ ಏನು ಮಾಡ್ತಕ್ಕಂಥದ್ದು SR ಪ್ಯಾರಲಲ್ ಆಗಿದ್ದರೆ, ಇನ್ನೇನು ಎರಡು ಲೈನ್ ಪ್ಯಾರಲಲ್ ಆಗಿದ್ದಾವೆ ಅಂದರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇಲ್ಲ ಆಲ್ಟರ್ನೇಟಿಂಗ್ ಆ್ಯಂಗಲ್ಸ್ ಆದರೂ ಫಾರಮ್ ಆಗೇ ಆಗುತ್ತೆ. ನಾವು ವಿ ಕ್ಯಾನ್ ದಟ್ ಈಸ್ ಕೊಟ್ಟು ದೇರ್ ಫಾರ್ ಇನ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್. ಇನ್ನೇ ಟ್ರಯಾಂಗಲ್ ಇವೆರಡು ಟ್ರಯಾಂಗಲ್ ತೊಗೊಂಡು ಇನ್ನೇ ಟ್ರಯಾಂಗಲ್ POQ ಒಂದು ಟ್ರಯಾಂಗಲ್ SOR. ದೇರ್ ಫಾರ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು SR. ದೇರ್ ಫಾರ್ ಆ್ಯಂಗಲ್ P ಇಸ್ ಈಕ್ವಲ್ ಟು ವಿಚ್ ಒನ್? ನಾವು ದೇರ್ ಫಾರ್ ಹಾಗಾದ್ರೆ ಏನಂತ ಹೇಳ್ಬೋದು ಅಂದರೆ ಆ್ಯಂಗಲ್ ಪಿಗೆ ಏನು ಮಾಡ್ತಕ್ಕಂಥದ್ದು ಆ್ಯಂಗಲ್ S ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ P ಇಸ್ ಈಕ್ವಲ್ ಟು ಆ್ಯಂಗಲ್ S ಬಿಕಾಸ್ ಆಲ್ಟರ್ನೇಟ್ ಆ್ಯಂಗಲ್. Similarly, therefore, angle Q is equal to angle R, and angle POQ is equal to angle SOR. Therefore, the alternating angles are equal and vertically opposite angle. Angle O ಗೆ angle O, vertically opposite angles. POQ is equal to angle SOR. The pair of alternating angle and vertically opposite angles are equal. Then the two triangles are similar. Therefore, two triangles, therefore angle P is equal to angle S, angle Q is equal to angle R, and angle POQ is equal to angle SOR because vertically opposite angle. Therefore these two triangles are similar. Therefore triangle OPQ is similar to triangle SOR. Now we can complete it for in these problems. Now move on to the another problems. Therefore you can observe in figure, then find the value of OP. ಹಾಗಾದರೆ ನಾವು ಈ ಟ್ರಯಾಂಗಲ್ಸನ್ನು ಏನು ಮಾಡ್ತಕ್ಕಂಥದ್ದು ಅಬ್ಸರ್ವ್ ಮಾಡಿದಾಗ ಆ್ಯಂಗಲ್ ಪಿನ ವ್ಯಾಲ್ಯೂ ಎಷ್ಟು ಅಂತಕ್ಕಂಥದ್ದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ದೇರ್ ಫಾರ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಪಿ. ಹಾಗಾದರೆ ಏನಾಗಿರುತ್ತೆ, ನಾವು ವಿ ಕ್ಯಾನ್ ಅಬ್ಸರ್ವ್ ಇನ್ ಎ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ PQR. ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ PQRನ ಅಬ್ಸರ್ವ್ ಮಾಡಿದಾಗ ವಿಚ್ ಇಸ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ AB, ನಾಟ್ ದಟ್ ಈಸ್ ಕೊಟ್ಟು AB ಸೈಡ್ಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದಂದರೆ RQ. ದೇರ್ ಫಾರ್ ACಗೆ PR. ನಾವು ದೇರ್ ಫಾರ್ BCಗೆ ಏನು ಮಾಡ್ತಕ್ಕಂಥದ್ದು PQ ಆಗಿರುತ್ತೆ. ದೀಸ್ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್. AB ಸೈಡ್ಗೆ QR ಸೈಡ್ ಅಥವಾ RQ ಸೈಡ್ ಕರೆಸ್ಪಾಂಡಿಂಗ್ ಸೈಡ್ಸು, BCಗೆ PQ. ನಾವು ದೇರ್ ಫಾರ್ ACಗೆ ಏನು ಮಾಡ್ತಕ್ಕಂಥದ್ದು PR ಆಗಿರುತ್ತೆ. ದೀಸ್ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಫಸ್ಟ್ ನಾವು ವಿ ಕ್ಯಾನ್ ಚೆಕ್ ದಟ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಸೇಮ್ ರೇಷೋ. ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ರೇಷೋ ಇದೆ ಅಂತ ಚೆಕ್ ಮಾಡೋಣ್ರಿ. ದಟ್ ಈಸ್ ಕೊಟ್ಟು ದೇರ್ ಫಾರ್ AB ಬೈ RQ, that is 3.8 divided by 1.6. 3.8 ones are 3.8 or 2s are, that is 1/2. Now we can check that BC by QR, BC divided by PQ, that is BC divided by PQ. 6 divided by 12, that is equal to, therefore 6 ones are 6 to 12, that is equal to 1/2. Now therefore we can check that AC by PR, that is 3 into root 2. AC divided by PR, that is equal to, therefore 3 into root 2 divided by 6 into root 3. Root 3 will be cancelled. 3 ones are 3 2s are, that is equivalent to 1/2. Therefore these two triangles are similar ಅಂತ ಹೇಳ್ಬೋದು. ಯಾಕಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿದೆ, ಸೇಮ್ ರೇಷೋ ಇದೆ. AB by RQ is equivalent to BC by CQ, that is equivalent to CP by ಅಥವಾ AC by PR or CA by PR, because the corresponding sides must be same ratio, then the two triangles are similar. Therefore triangle ABC is similar to triangle RPROQ. Therefore ಹಾಗಾದರೆ ಇವೆರಡು ಟ್ರಯಾಂಗಲ್ಸ್ ಏನು ಮಾಡ್ತಕ್ಕಂಥದ್ದು ಸಿಮಿಲರ್ ಆಗಿದೆ. Therefore these two triangles are similar, then the corresponding angles are equal. Therefore angle C is equal to angle P. ಆ್ಯಂಗಲ್ C ಆ್ಯಂಗಲ್ಗೆ ಏನು ಮಾಡ್ತಕ್ಕಂಥದ್ದು ಆ್ಯಂಗಲ್ P ಈಕ್ವಲ್ ಆಗಿರುತ್ತೆ. Therefore ಆ್ಯಂಗಲ್ Aಗೆ angle R, therefore angle B is equal to angle Q. This is corresponding angles. Angle A is equal to angle R, angle B is equal to angle Q. Therefore angle C is equal to angle P. Now therefore in a triangle ABC, therefore two angles are given. Angle A is 80 degree
ಆ್ಯಂಗಲ್ ಸಿ ಈಸ್ 60 ಡಿಗ್ರಿ. ನಾವು ವಿ ಕ್ಯಾನ್ ಫೈಂಡ್ ಆ್ಯಂಗಲ್ ಸಿ ಆ್ಯಂಗಲ್ ಫೈಂಡ್ ಔಟ್ ಮಾಡಿದರೆ ಸಾಕು. ಕರೆಸ್ಪಾಂಡಿಂಗ್ ಆ್ಯಂಗಲ್ ಪಿ ಕೂಡ ಅಷ್ಟೇ ಇರುತ್ತೆ. ದೇರ್ ಫಾರ್ ಅಕಾರ್ಡಿಂಗ್ ಟು ಸಮ್ ಆಫ್ ಎ ತ್ರೀ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್, ದೇರ್ ಫಾರ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ದೇರ್ ಫಾರ್ ಆ್ಯಂಗಲ್ ಎ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 80, ಆ್ಯಂಗಲ್ ಸಿ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 60. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಆ್ಯಂಗಲ್ ಸಿ ಕ್ಯಾನ್ ಬಿ ರಿಟರ್ನ್ ಆಸ್ 180 ಮೈನಸ್ ಆಫ್ ಆ್ಯಂಗಲ್ ಎ ಮೈನಸ್ ಆ್ಯಂಗಲ್ ಬಿ. 180ನಲ್ಲಿ ಆ್ಯಂಗಲ್ ಎನ ಮತ್ತು ಆ್ಯಂಗಲ್ ಬಿನ ಕಳೆದ್ರೆ ಆ್ಯಂಗಲ್ ಸಿ ಬರುತ್ತೆ. ದೇರ್ ಫಾರ್ ಆ್ಯಂಗಲ್ ಸಿ ಕ್ಯಾನ್ ಬಿ ರಿಟರ್ನ್ ಆಸ್ 180 ಮೈನಸ್ ಆಫ್ ಆ್ಯಂಗಲ್ ಮೈನಸ್ 80 ಡಿಗ್ರಿ ಮೈನಸ್ 60 ಡಿಗ್ರಿ ಮೈನಸ್ 80 ಮೈನಸ್ 60 140. 180 minus 140 is equivalent to 40 degree. Therefore angle C is equal to 40 degree. Angle C is also equivalent to angle P, that is also equivalent to 40 degree. ಹಾಗಾದರೆ angle C ಗೆ angle P angle equal ಆಗಿದೆ. ಹಾಗಾದರೆ ಎರಡು ಕೂಡ ಏನಾಗಿರುತ್ತೆ 40 degree ಆಗಿದೆ. Now we can understanding this problem. ಗೊತ್ತಾಯ್ತು ಈ ಲೆಕ್ಕ. Next move on to the another problems. A girl of height 90 centimeter is walking away from the base of a lamp post at the speed 1.2 meter per second. If the lamp post is 3.6 meter above the ground, find the length of her shadow after 4 seconds. ಅಂದ್ರತ್ತ ಒಂದೇನು ಮಾಡ್ತಾ ಎ ಬಿ ಇರ್ತಕ್ಕಂಥದ್ದು ಲ್ಯಾಂಪ್ ಪೋಸ್ಟ್ ಇದೆ, ಏನು ಮಾಡ್ತಕ್ಕಂಥದ್ದು ಕಂಬ ಇದೆ. ಅವಳು ಏನು ಮಾಡ್ತಾ ಕಂಬದಿಂದ ದೂರ ನಡ್ಕೊಂಡು ಹೋಗ್ತಾ ಇದ್ದಾಳೆ. 90 ಏನು ಮಾಡ್ತಾ ಗರ್ಲ್ ಆಫ್ ಅವಳ ಹೈಟ್ ಎಷ್ಟಿದೆ ಅಂದರೆ 90 ಸೆಂಟಿಮೀಟ್ರ್ ಇದೆ. ಹಾಗಾದರೆ ಏನು ಮಾಡ್ತಾ ನಡ್ಕೊಂಡು ಅದು ಆದಮೇಲೆ ಏನಾಗುತ್ತೆ, ದೇರ್ ಫಾರ್ ಸ್ಪೀಡ್ 1.2 ಮೀಟರ್ ಪರ್ ಸೆಕೆಂಡಲ್ಲಿ ನಡ್ಕೊಂಡು ಹೋಗ್ತೀವಿ. ದ ಲ್ಯಾಂಪ್ ಪೋಸ್ಟ್ ಈಸ್ ಹೈಟ್ ಈಸ್ 3.6 ಮೀಟರ್. ಅದರ ಹೈಟ್ ಏನು ಮಾಡ್ತಕ್ಕಂಥ 3.6 ಮೀಟರ್ ಇದೆ. ಹಾಗಾದರೆ ಫೈಂಡ್ ದ ಲೆಂತ್ ಆಫ್ ಅವರ್ ಶಾಡೋ ಕಾಸ್ಟ್ ಆಫ್ಟರ್ 4 ಸೆಕೆಂಡ್. 4 ಸೆಕೆಂಡ್ಗಳ ನಂತರ ಅವಳ ಶಾಡೋ ಕಾಸ್ಟ್ ಏನು ಮಾಡ್ತಕ್ಕಂಥದ್ದು ಎಷ್ಟು ಬಿದ್ದಿದೆ. ನಾವು ವಿ ಕ್ಯಾನ್ ಫೈಂಡ್ ಡಿ ಏನು ಮಾಡ್ತಕ್ಕಂಥದ್ದು ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ. ನಾವು ಗೋ ಟು ದಿ ಸೊಲ್ಯೂಷನ್. ಎ ಬಿ ಇಸ್ ದ height of the lamp post. Now therefore AB is the height of the lamp post and CD is the height of the girl. Now therefore DE is the length of the shadow cast of the girl. Now we can let D is equivalent to X. D na length of the shadow cast of the girl na X ಅಂತ ತಗೊಳ್ಳೋಣ್ರಿ. Now we can find BD is equivalent to 1.2 meter into 4. ಹಾಗಾದರೆ ಅವಳು BD ಏನು ಮಾಡ್ತಕ್ಕಂಥ ಎಷ್ಟು ದೂರ ನಡ್ಕೊಂಡು ಹೋಗಿದ್ದಾಳೆ ಅಂತಕ್ಕಂಥದ್ದನ್ನು 1.2 into 4 ಸೆಕೆಂಡ್ಸಲ್ಲಿ ಏನು ಮಾಡ್ತಕ್ಕಂಥದ್ದು ವಿ ಟಿ ಟೈಮ್ ಇಂಟು ಏನು ಮಾಡ್ತಕ್ಕಂಥ ಡಿಸ್ಟೆನ್ಸ್ ಬೇಕಂದರೆ ಏನು ಮಾಡ್ತಕ್ಕಂಥದ್ದು ದೂರ ಅವಳು ಹೋಗಿರ್ತಕ್ಕಂಥದ್ದನ್ನು ಎಷ್ಟು ದೂರ 1.2 into 4 ಸೆಕೆಂಡಲ್ಲಿ ಹೋಗಿರ್ತಕ್ಕಂಥದ್ದನ್ನು ಮಲ್ಟಿಪ್ಲೈ ಮಾಡಿದರೆ ಟೋಟಲ್ ಬಿ ಡಿ ಅಂತಕ್ಕಂಥ ಎಷ್ಟು ದೂರ ಹೋಗಿದೆ ಅಂತ ಗೊತ್ತಾಗುತ್ತೆ. ಬಿ ಡಿ ಕ್ಯಾನ್ ಬಿ ರಿಟರ್ನ್ ಆಸ್ 1.2 into 4 ದಟ್ ಈಸ್ ಈಕ್ವಲ್ ಟು 4.8 ಮೀಟರ್. ನಾವು ವಿ ಕ್ಯಾನ್ ಇನ್ ಎ ಟ್ರಯಾಂಗಲ್ ಫಸ್ಟ್ ಇವೆರಡು ಟ್ರಯಾಂಗಲ್ ಎ ಬಿ ಇ ಅಂಡ್ ಟ್ರಯಾಂಗಲ್ ಸಿ ಡಿ ಇ ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿರುತ್ತೆ ಅಂತ ಫಸ್ಟ್ ತೋರಿಸ್ಬೇಕು. ಅವೆರಡು ಟ್ರಯಾಂಗಲ್ ಸಿಮಿಲರ್ ಆಗೈತೆ ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದಿ ಸೇಮ್ ರೇಷೋ. Now therefore in a triangle ABE and triangle CDE, therefore these two triangles are similar. Therefore angle B is equal to angle D. This is equal to 90 degree. ಕಂಬ ಮತ್ತು ಅವಳು ಕೂಡ ಎರಡು ಕೂಡ ನೇರವಾಗಿ ನಿಂತ್ಕೊಂಡಿರೋದ್ರಿಂದ ಅವೆರಡು ಕೂಡ ರೈಟ್ ಆ್ಯಂಗಲ್ ಆಗಿರುತ್ತೆ. ಹಂಗಾದ್ರೆ ಬಿ ಆ್ಯಂಗಲ್ಗೆ ಆ್ಯಂಗಲ್ ಡಿ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ. therefore angle E is equal to angle E because common angle of these two triangles. Angle B is equal to angle D, angle E is equal to angle E. Now therefore these two triangles are similar. angle criteria ಎರಡು ಆ್ಯಂಗಲ್ಸ್ ಹೇಳಿದ್ದೀವಿ ಅಂದ್ರೆ ಮುಗೀತು. ಆ್ಯಂಗಲ್ ಕ್ರೈಟೀರಿಯಾ ಮೇಲೆ ಇವೆರಡು ಟ್ರಯಾಂಗಲ್ಸ್ ಏನು ಮಾಡ್ತಕ್ಕಂಥದ್ದು ಸಿಮಿಲರ್ ಆಗಿರುತ್ತೆ. therefore these two triangles are similar. triangle AB is similar to triangle CDE, then the corresponding sides are in proportional or same ratio. therefore B by D is equivalent to AB by CD. now therefore D can be substituted as 4.8 plus X. ನೋಡಿ ಏನು ಮಾಡ್ತಕ್ಕಂಥ ಬಿ ಇ ಟೋಟಲ್ ಲೆಂತ್ ಇದು ಬಿ ಡಿನ ನಾವು 4.8 ಅಂತ ತಗೊಂಡಿದ್ವಿ, ಡಿನ ಎಕ್ಸ್ ಅಂತ ತಗೊಂಡಿದ್ವಿ. ಹಾಗಾದರೆ ಡಿ ಟೋಟಲ್ ಬೇಕಂದರೆ 4.8 ಪ್ಲಸ್ ಎಕ್ಸ್ ಕೂಡಿದರೆ ಟೋಟಲ್ ಲೆಂತ್ ಆಫ್ ಬಿ ಆಗುತ್ತೆ. therefore ಬಿ ಕ್ಯಾನ್ ಬಿ ರಿಟರ್ನ್ ಆಸ್ 4.8 ಪ್ಲಸ್ ಎಕ್ಸ್. ನಾವು ಡಿ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್. ಎ ಬಿ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 3.6. ನಾವು therefore ಸಿ ಡಿ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 0.9. ಅಲ್ಲಿ 90 ಸೆಂಟಿಮೀಟರ್ ಇರೋದನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ದೀವಿ. 90 ಸೆಂಟಿಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಆಸ್ 90 by 100 that is equal to 0.9. ಎಲ್ಲ ಮೀಟ್ರಲ್ಲಿ ಇರೋದ್ರಿಂದ ಅದನ್ನು ಕೂಡ ಮೀಟ್ರಿಗೆ ಬರ್ಕೊಂಡಿದ್ದೀವಿ. therefore 0.9. now by cross multiplication 4.8 plus x into 0.9 is equivalent to
3.6 into x. Now that is equal to therefore 4.8 plus x is equal to 4x. ಡಿವೈಡ್ ಮಾಡಿದ್ವಿ, ಇದನ್ನು ರೇಷನ್ ಏನು ಮಾಡ್ತಕ್ಕಂಥ ಡಿವೈಡ್ ಮಾಡಿ ಡೈರೆಕ್ಟಾಗಿ ಮಾಡಿದೆ. ದಟ್ ಈಸ್ ಇಕ್ವಲ್ ಟು ದೇರ್ಫೋರ್ 0.9 4 ಇಂಟು ಎಕ್ಸ್ 4x. ಎಕ್ಸಿನ ಈ ಕಡೆ ತೊಗೊಳ್ರೆ ಏನು ಮಾಡ್ತಕ್ಕಂಥದ್ದು 4x ಅಲ್ಲಿ 1x ಕಳೆದ್ರೆ 3x. ದೇರ್ಫೋರ್ 3x is equal to 4.8. ದೇರ್ಫೋರ್ x is equal to 4.8 divided by 3. 3 1s 3 6. That is equal to remaining point ಇದೆ. Therefore x is equal to 1.6. What is 1x means length of d. D means the length of our shortcast after 4 seconds is 1.6 meter. ಹಾಗಾದರೆ 4 ಸೆಕೆಂಡುಗಳ ನಂತರ ಅವಳ ಶಾರ್ಟ್ಕಟ್ ಎಷ್ಟು ಬಿದ್ದಿರುತ್ತಂದರೆ 1.6 ಮೀಟರ್ ಏನು ಮಾಡ್ತಕ್ಕಂಥದ್ದು ಅವಳ ಶಾರ್ಟ್ಕಸ್ಟ್ ಆಗಿರುತ್ತೆ. ನಾವು ವಿ ಕ್ಯಾನ್ ಕಂಪ್ಲೀಟೆಡ್ ಫಾರ್ ಇನ್ ದಿಸ್ ಪ್ರಾಬ್ಲಮ್ಸ್. ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. Therefore in the figure, therefore triangle OBA similar to triangle ODC, triangle O angle OBC is equal to 125 degree, and triangle C angle CDO is equal to 70 degree. Find angle DOC and triangle and angle DCO and angle OAB ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡೋದು. ನೋಡಿ ಏನು ಮಾಡ್ತಕ್ಕಂಥದ್ದು, ಈ ಲೈನ್ಗೆ ಏನು ಮಾಡ್ತಕ್ಕಂಥ ಇದು ಪ್ಯಾರಲಲ್ ಆಗಿದೆ. ನಾವು ದೇರ್ಫೋರ್ ಆ್ಯಂಗಲ್ COB is equal to 125 degree, ಆ್ಯಂಗಲ್ CDO is equal to 70 degree ಅಷ್ಟು ಕೊಟ್ಟಿದ್ದಾನೆ. ನಾವು ಏನು ಮಾಡ್ತಕ್ಕಂಥದ್ದು ಉಳಿದಿರ್ತಕ್ಕಂಥವನ್ನ ಫೈಂಡ್ ಔಟ್ ಮಾಡೋಣ್ರಿ. ಫಸ್ಟ್ ವಿ ಕ್ಯಾನ್ ಫೈಂಡ್ ಔಟ್ DOC. ಈಸಿ ಗೊತ್ತಾಗುತ್ತೆ. ನಾವು ದೇರ್ಫೋರ್ DOB is a straight line. The pair of linear pair is equivalent to 180 degree. ಹಾಗಾದರೆ angle COB plus angle COD is equivalent to 180 degree. The pair of ಒಂದು ಸ್ಟ್ರೈಟ್ ಲೈನ್ ಮೇಲೆ ಎರಡು sum of the two adjacent angles are equivalent to 180 degree. linear pair ಅಂತ ಕರಿತೀವಿ. therefore angle COD can be written as 180 minus 125. 180 ನಲ್ಲಿ ಏನು ಮಾಡ್ತಕ್ಕಂಥ 125ನ ಕಳೆದ್ರೆ ಆ್ಯಂಗಲ್ DOC is equivalent to 55 degree. ಅದು 55 degree ಬಂತು. ಹಾಗಾದರೆ ಇದು 55 degree ಆದರೆ ನಾವು ವಿ ಕ್ಯಾನ್ ಫೈಂಡ್ ಅನದರ್ ಆ್ಯಂಗಲ್. ದೇರ್ಫೋರ್ ಆ್ಯಂಗಲ್ DCO ಇದು. ದೇರ್ಫೋರ್ ಇನ್ ಎ ಟ್ರಯಾಂಗಲ್ DOC sum of a three angle of a triangle. This is angle D is equal to 70 degree, angle O is equal to 55 degree. Now we can find angle C. Therefore 180 minus of angle D in a triangle DOC. Therefore angle DOC plus angle CDO plus angle DOC is equal to 180 degree. Therefore DCO can be find. Therefore CDO can be substituted as 70 degree. DOC can be substituted as 55 is equivalent to 180. 70 plus 55 that is equivalent to 125. Therefore angle DOC is also equivalent to 55 degree. ಅದು ಕೂಡ DCO ಅಲ್ಲ DCO is equal to ಅದು ಕೂಡ 55 ಡಿಗ್ರಿನೇ ಬಂತು. Now we can find another angle OAB that is equal to OAB is also be 55 because angle C is equal to angle A because pair of alternating angle. ಹಾಗಾದ್ರೆ ಆಲ್ಟರ್ನೇಟಿಂಗ್ ಆ್ಯಂಗಲ್ಸ್ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ ಅಥವಾ ಸಿಮಿಲರ್ ಟ್ರಯಾಂಗಲ್ ಅಂತನಾದರೂ ಹೇಳ್ಬೋದು. ಬಿಕಾಸ್ ಸಿಂಪಲ್ ಹಂಗಂದ್ರೆ ಆಲ್ಟರ್ನೇಟಿಂಗ್ ಎರಡು ಕೂಡ ಪ್ಯಾರಲಲ್ ಏನಾಗಿರೋದ್ರಿಂದ ಆ್ಯಂಗಲ್ OAB is equal to angle OCD. The pair of alternating angles are equal. Therefore angle OAB is equal to 55 degree. Now on to the next another problems. That is equal to therefore the diagonal AC and BD of a trapezium ABCD with ABs parallel to DC intersect each other at the point O using similarity criteria for two triangles. Show that OA by OC is equivalent to OB by OD. ಹಾಗಾದ್ರೆ ಏನು ಮಾಡ್ತಕ್ಕಂಥದ್ದು ಒಂದು ಟ್ರಪೀಜಿಯಮ್ಮಲ್ಲಿ ABCD ಅಂತಕ್ಕಂಥದ್ದು ಒಂದು ಟ್ರಪೀಜಿಯಮ್ಮು ABಗೆ CD ಪ್ಯಾರಲಲ್ ಆಗಿದೆ. ಹಾಗಾದ್ರೆ ಅವೆರಡು ಕೂಡ ಏನಾಗುತ್ತೆ ಡಯಾಗನಲ್ ಇಂಟರ್ಸೆಕ್ಟ್ ಓನಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಹಾಗಾದ್ರೆ ಅವೆರಡು ಟ್ರಯಾಂಗಲ್ ಸಿಮಿಲರ್ ಆಗಿದ್ದರೆ ರೇಷೋ OA ಬೈ OC ಎಷ್ಟಿರುತ್ತೋ OB ಬೈ OD ಕೂಡ ಏನು ಮಾಡ್ತಕ್ಕಂಥದ್ದು ಅಷ್ಟೇ ಇರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದೇನೆ. ಹಾಗಾದ್ರೆ ಇನ್ನೇ ಟ್ರಯಾಂಗಲ್ BOA triangle BOA and triangle DOC. Therefore angle ABO is equal to angle CDO because alternate angle. Similarly therefore angle BAO is equal to angle DCO. ಇದು ಕೂಡ alternate angle. ಹಾಗಾದ್ರೆ ಇನ್ನೊಂದು ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ ಹೇಳ್ರಿ. ಆ್ಯಂಗಲ್ BOA is equal to angle DOC. therefore ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ A ಆ್ಯಂಗಲ್ಗೆ C
ಸಿ ಆ್ಯಂಗಲ್ ಈಕ್ವಲ್ಲು ಆಲ್ಟರ್ನೇಟಿವ್ ಆ್ಯಂಗಲ್ ಬಿಗೆ, ಆ್ಯಂಗಲ್ ಡಿ ಆ್ಯಂಗಲ್ ಈಕ್ವಲ್ಲು ಆ್ಯಂಗಲ್ ಓಗೆ, ಆ್ಯಂಗಲ್ ಓ ಈಕ್ವಲ್ಲು. A pair of alternating angles and vertically opposite angles are equal, then the two triangles are said to be similar. Triangle BOI similar to triangle DOC because angle criteria, more angle similarity, angle similarity criteria. Therefore these two triangles are similar, corresponding sides are proportional. Therefore OC divided by OA is equivalent to OD by OB. Now we can ಪ್ರಪೋರ್ಷನಲ್ ಏನು ಮಾಡ್ತಕ್ಕಂಥದ್ದು ರಿವರ್ಸ್ ಆಗಿ ಬರೀ. ದೇರ್ಫೋರ್ OA by OC is equivalent to OB by OD. ಏನು ಮಾಡ್ತಕ್ಕಂಥದ್ದು ಇಲ್ಲಿಗೆ ಈ ಥಿಯರಮಿನ ಈ ಪ್ರಾಬ್ಲಮ್ಸಿಂದ ಏನು ಮಾಡ್ತಕ್ಕಂಥದ್ದು ಪ್ರೂಫು ಕಂಪ್ಲೀಟ್ ಆಯಿತು. ಇಲ್ಲಿಗೆ ಏನು ಮಾಡ್ತಕ್ಕಂಥದ್ದು ಈ ಕ್ಲಾಸನ್ನು ಸ್ಟಾಪ್ ಮಾಡೋಣ. ಎಲ್ಲರೂ ಕೂಡ ಏನು ಮಾಡ್ತಕ್ಕಂಥದ್ದು ಥಿಯರಮ್ 2ನ ಕಂಪಲ್ಸರಿಯಾಗಿ ಕಲಿತು 2 ಸರಿ ಏನು ಮಾಡ್ತಕ್ಕಂಥದ್ದು ಬರೆದು ನನಗೆ ಸೆಂಡ್ ಮಾಡಬೇಕು. ಇಲ್ಲಿಗೆ ನಾವು ವಿ ಕ್ಯಾನ್ ಸ್ಟಾಪ್ ಫಾರ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ಆಲ್. ಎಲ್ಲರಿಗೂ ಕೂಡ ಏನು ಮಾಡ್ತಕ್ಕಂಥದ್ದು ಇಲ್ಲಿಗೆ ನಿಲ್ಲಿಸಿ ಸ್ಟಾಪ್ ಮಾಡೋಣ ರೀ.